ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪಾಕಿಸ್ತಾನ ಅನ್ನೋ ಬೆಕ್ಕಿನ ಬಾಲಕ್ಕೆ ನಮ್ಮ ಸೈನಿಕರು ಹಚ್ಚಿದ ಬೆಂಕಿಯಿಂದ ಅದು ಪತರಗುಟ್ಟಿ ಹೋಗಿದೆ. ಅಯ್ಯೋ, ಯಾರಾದ್ರೂ ಬನ್ನಿ, ಕಾಪಾಡಿ ಕಾಪಾಡಿ, ನಮ್ಮ ಗಾಯಕ್ಕೆ ಮುಲಾಮು ಕೊಡಿ ಅಂತಿದೆ. ಹಾಗೆ ದಯಮಾಡಿ ಭಾರತವನ್ನ ಸ್ವಲ್ಪ ಸುಮ್ಮನಿರೋಕೆ ಹೇಳಿ, ನಮ್ಮಿಂದ ತಡೆಯೋಕೆ ಆಗ್ತಿಲ್ಲ ಅಂತ ಕಂಡ ದೇಶಗಳಿಗೆ ಕೈ ಮುಗಿದು ಬೇಡ್ಕೋತಾ ಇದೆ. ಅಷ್ಟಕ್ಕೂ ನಾವು ಎಷ್ಟು ದಿನವಪ್ಪ ಅವರನ್ನ ಅಟ್ಟಾಡಿಸಿ ಹೊಡೆದಿದ್ದು ಹೇಳಿ? ಕೇವಲ 2 ದಿನ ಅಲ್ವಾ? 2 ದಿನವಷ್ಟೇ ತಾನೇ ನಾವು ಅವರಿಗೆ ಹೊಡೆದದ್ದು. ಆದರೆ ಒಂದು ವಿಷಯ ಏನಂದ್ರೆ, ಆ ಹೊಡೆತದಿಂದ ಆಗಿದೆಯಲ್ಲ ನೋಡಿ ಬಾಸುಂಡೆಗಳು, ಅವನ್ನ ವಾಸಿ ಮಾಡ್ಕೋಬೇಕು ಅಂದ್ರೆ ಪಾಕಿಸ್ತಾನಕ್ಕೆ ಅದೆಷ್ಟು ವರ್ಷಗಳು ಬೇಕಾಗತ್ತೆ. ಇಂತಹ ಪಾಕಿಸ್ತಾನ ಈಗ ನಮ್ಮ ಮೇಲೆ ಮತ್ತೊಂದು ಗೂಬೆ ಕೂರಿಸೋಕೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಛೀ ಥೂ ಇದರ ಜನ್ಮಕ್ಕೆ ಅಂತ ಛೀಮಾರಿ ಹಾಕಿಸ್ಕೊಳ್ತಿದೆ. ಅಷ್ಟಕ್ಕೂ ಪಾಕಿಸ್ತಾನ ಏನು ಮಾಡಿತ್ತು ಅನ್ನೋದನ್ನ ಈಗ ಹೇಳ್ತೀವಿ ಕೇಳಿ. ಸ್ನೇಹಿತರೆ, ಪಾಕಿಸ್ತಾನ ಇದೆಯಲ್ಲ, ಇದಕ್ಕೆ ಮನೆ ದೇವರು ಯಾವುದು ಹೇಳಿ? ಅದು ಬೇರೆ ಯಾವುದೂ ಅಲ್ಲ, ಸುಳ್ಳು. ಇದು 100% ಸತ್ಯ. ಇಂತಹ ಸುಳ್ಳು ದೇವರನ್ನ ತಲೆ ಮೇಲೆ ಹೊತ್ಕೊಂಡಿರುವ ಈ ಪಾಕಿಸ್ತಾನ ಒಂದು ಸುಳ್ಳು ಹೇಳ್ತು. ಅದೇನಂದ್ರೆ, ಭಾರತೀಯ ಸೇನಾಪಡೆ ನಮ್ಮ ಕಿರಾನ ಬೆಟ್ಟದ ಮೇಲೆ ದಾಳಿ ಮಾಡಿಬಿಟ್ಟಿದೆ ಅಂತ. ಇದರಿಂದ ಹಾಗಾಗಿದೆ ಹೀಗಾಗಿದೆ ಅಂದ್ಕೊಂಡು ನವರಂಧ್ರಗಳೆಲ್ಲವನ್ನು ತೆರೆದುಕೊಂಡು ಸದ್ದು ಮಾಡಿತ್ತು. ಹಾಗಿದ್ರೆ ಇದು ನಿಜಾನಾ? ನಮ್ಮ ಸೇನೆ ಆ ಕಿರಾನ ಬೆಟ್ಟದ ಮೇಲೆ ದಾಳಿ ಮಾಡ್ತಾ ಅಂದ್ರೆ ಇದು ಸುಳ್ಳು. ಅಂಥ ದಾಳಿ ಯಾವುದನ್ನು ಭಾರತ ಮಾಡಿಯೇ ಇಲ್ಲ. ಈ ವಿಚಾರವನ್ನ ಏರ್ ಮಾರ್ಷಲ್ ಎಕೆ ಭಾರತಿ ಸ್ವತಃ ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನ ಅದೆಂತಹ ಸುಳ್ಳಿನ ಮನೆಯೊಳಗೆ ವಾಸ ಮಾಡ್ತಿದೆ, ಅದರ ಬಂಡವಾಳ ಎಂಥದ್ದು ಅನ್ನೋದು ಮತ್ತೊಮ್ಮೆ ಗೊತ್ತಾಗಿದೆ. ಈ ವಿಚಾರ ಇರಲಿ, ಇಲ್ಲಿ ಪಾಕಿಸ್ತಾನ ಆರೋಪ ಮಾಡ್ತಲ್ಲ ನೋಡಿ, ಕಿರಾನ ಬೆಟ್ಟದ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ ಅಂತ. ಆ ಬೆಟ್ಟ ಯಾವುದು? ಅಷ್ಟಕ್ಕೂ ಅದ್ಯಾಕೆ ಪಾಕಿಗಳಿಗೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ. ಅದನ್ನ ಈಗ ನೋಡೋಣ. ಕಿರಾನ ಬೆಟ್ಟ, ಈ ಹೆಸರು ಒಂದು ರೀತಿ ವಿಚಿತ್ರವಾಗಿದೆ. ಇದಿರೋದು ಎಲ್ಲಿ ಅಂದ್ರೆ ಸಗೋರ್ಧ ಜಿಲ್ಲೆಯಲ್ಲಿ. ಸಗೋರ್ಧ ವಾಯು ನೆಲೆಯಿಂದ ಹಾಗೆ ಕುಶಾಬ್ ಪರಮಾಣು ಸ್ಥಾವರದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಇದು ವಿಶಾಲವಾದ ಕಲ್ಲಿನ ಪರ್ವತ ಶ್ರೇಣಿಗಳಿಂದ ಕೂಡಿದೆ. ಇನ್ನು ಮತ್ತೊಂದು ವಿಷಯ ಅಂದ್ರೆ, ಇದರ ಉಸ್ತುವಾರಿಯನ್ನ ಪಾಕಿಸ್ತಾನದ ರಕ್ಷಣಾ ಸಚಿವಾಲಯವೇ ಹೊತ್ತುಕೊಂಡಿದೆ. ರಕ್ಷಣಾ ಸಚಿವಾಲಯ ಇದನ್ನ ನೋಡ್ಕೋತಾ ಇದೆ ಅಂದಮೇಲೆ ಇಲ್ಲೇನೋ ವಿಶೇಷತೆ ಇರಲೇಬೇಕಲ್ವಾ? ಪಕ್ಕ ಇದು ನಿಜ. ಇದು ಪಾಕಿಸ್ತಾನದ ಪರಮಾಣು ತಾಣವಂತೆ. ಈ ಪ್ರದೇಶದಲ್ಲಿ ಭೂಗತ ಸುರಂಗಗಳು, ಭದ್ರ ಭವನಗಳು ಇವೆ. ಇಲ್ಲಿ 10ಕ್ಕೂ ಹೆಚ್ಚು ಸುರಂಗಗಳನ್ನ ನಿರ್ಮಿಸಲಾಗಿದೆ. ಇದೇನು ವಿಚಿತ್ರ, ನಮ್ಮಲ್ಲಿ ಬೆಟ್ಟಗುಡ್ಡಗಳು ಇವೆ ಅಂದ್ರೆ ಅಲ್ಲೊಂದು ಗುಡಿ ಕಟ್ತೀವಿ, ಧಾರ್ಮಿಕ ಕೇಂದ್ರವನ್ನಾಗಿ ಮಾಡ್ತೀವಿ. ಆದ್ರೆ ಈ ಪಾಪಿಗಳು ನೋಡಿ, ಒಂದು ಬೆಟ್ಟವನ್ನ ಪ್ರಪಂಚವನ್ನೇ ಹಾಳು ಮಾಡೋ ಕೆಲಸಕ್ಕೆ ಬಳಸ್ಕೊಳ್ತಿದ್ದಾರೆ. ಇಲ್ಲಿ ಇವರ ದಡ್ಡತನವು ಪ್ರದರ್ಶನ ಆಗಿದೆ. ಅದೇನಂತೀರಾ? ಭಾರತವನ್ನ ಟೀಕಿಸೋ ಭರದಲ್ಲಿ ತಮ್ಮ ದೇಶದ ಅಣು ಸ್ಥಾವರ ಎಲ್ಲಿದೆ ಅನ್ನೋದನ್ನ ಬಾಯಿ ಬಿಟ್ಟುಬಿಟ್ಟಿದೆ. ಇದೇ ವಿಚಾರವನ್ನ ಏರ್ ಮಾರ್ಷಲ್ ಹೇಳಿದ್ದಾರೆ. ನಮಗೆ ನಿಮ್ಮ ಅಣು ಸ್ಥಾವರ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ, ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂದಿದ್ದಾರೆ. ಇಲ್ಲೇ ಈ ಪಾಕಿಸ್ತಾನ ಎಷ್ಟು ಬುದ್ಧಿವಂತ ದೇಶ ಅನ್ನೋದು ಗೊತ್ತಾಗತ್ತೆ. ಸದ್ಯ ಪಾಕಿಸ್ತಾನ ತನ್ನ ಅಣುಸ್ಥಾವರ ಎಲ್ಲಿದೆ ಅನ್ನೋದನ್ನ ಬಾಯ್ಬಿಟ್ಟು ನಮ್ಮ ದೇಶದ ಸೈನಿಕರ ಕೆಲಸವನ್ನ ಕಡಿಮೆ ಮಾಡಿದ್ದಾರೆ. ಇನ್ನು ವಿಶ್ವದಲ್ಲಿ ಬಹುತೇಕ ರಾಷ್ಟ್ರಗಳು ಪರಮಾಣುಗಳನ್ನು ಹೊಂದಿವೆ. ಅದು ಎಷ್ಟರ ಮಟ್ಟಿಗಂದ್ರೆ, ಒಂದು ದೇಶ ಒಂದು ಪರಮಾಣನ್ನ ತಯಾರಿಸಿ ಇಟ್ಟುಕೊಂಡ್ರೆ ಅದನ್ನ ನೋಡಿ ಪಕ್ಕದ ರಾಷ್ಟ್ರ 2 ತಯಾರಿಸಿ ಇಟ್ಕೊಳ್ಳೋ ಕೆಲಸ ಮಾಡ್ತಿವೆ. ಆದ್ರೆ ಅದನ್ನ ಯಾವಾಗ ಯಾರ ಮೇಲಾದ್ರೂ ಪ್ರಯೋಗ ಮಾಡೋ ಹಾಗಿಲ್ಲ. ಅದಕ್ಕೆ ಹಲವಾರು ನೀತಿ ನಿಯಮಗಳಿವೆ. ಇಲ್ಲಿ ಹೇಳ್ಬೇಕಂದ್ರೆ, ಬಾಯಿ ಬಡುಕ ಪಾಕಿಸ್ತಾನ ಮಾತೆತ್ತಿದ್ರೆ ಸಾಕು, ನಮ್ಮತ್ರ ಅಣುಬಾಂಬಿದೆ ಗೊತ್ತಲ್ವಾ ಅನ್ನತ್ತೆ. ಆದ್ರೆ ಅಷ್ಟು ಸುಲಭವಾಗಿ ಅದನ್ನ ಬಳಸುವಂತೆ ಇಲ್ವೇ ಇಲ್ಲ. ಭಾರತ ಈ ರೀತಿ ಎಲ್ಲೂ ಹೇಳಲ್ಲ. ನಾನು ಮೊದಲು ಪರಮಾಣು ಬಳಸಲ್ಲ, ಒಂದು ವೇಳೆ ಯಾರಾದ್ರೂ ನಮ್ಮ ಮೇಲೆ ಬಳಸಿದ್ರೆ ಅರ್ಧ ದಿನದಲ್ಲಿ ಆ ದೇಶವನ್ನ ಸರ್ವನಾಶ ಮಾಡ್ತೀವಿ ಅಂತ ಗುಡುಕ್ತಾನೆ ಬಂದಿದೆ. ಹಾಗೆ ಖಂಡಿತ ಮಾಡಿಯೇ ಮಾಡತ್ತೆ. ಇನ್ನು ಪರಮಾಣು ಬಳಕೆ ವಿಚಾರದಲ್ಲಿ ಏನಾಗ್ತಿದೆಯಪ್ಪ ಅಂದ್ರೆ, ಅಣುವಸ್ತ್ರ ಬಳಕೆ ನಿಷೇಧವನ್ನ ವಿಶ್ವಸಂಸ್ಥೆ ಕೆಲ ವರ್ಷಗಳ ಹಿಂದೆ ಜಾರಿಗೆ ತಂದಿದೆ. ಇದರ ಉದ್ದೇಶ ಏನು ಗೊತ್ತಾ? ಅಣುವಸ್ತ್ರ ಬಳಕೆಯಿಂದಾಗುವಂತಹ ಪರಿಣಾಮಗಳು. ಯಾಕಂದ್ರೆ ಹಿರೋಶಿಮಾ ನಾಗಸಾಕಿ ಇಂದಿಗೂ ಏನಾಗಿದೆ ಅನ್ನೋದು ಎಲ್ಲರ ಕಣ್ಮುಂದಿದೆ. ಇದರಿಂದ ವಿಶ್ವಸಂಸ್ಥೆ ಇಂಥದೊಂದು ನಿಯಮವನ್ನ ಜಾರಿಗೆ ತಂದಿದೆ. ಆದ್ರೆ ಇದಕ್ಕೆ ಅಣ್ವಸ್ತ್ರ ಹೊಂದಿರುವ ಕೆಲ ರಾಷ್ಟ್ರಗಳು ಆಕ್ಷೇಪ ವ್ಯಕ್ತಪಡಿಸ್ತಿವೆ. ಅಷ್ಟಕ್ಕೂ 2017ರಲ್ಲಿ ಏನಾಗುತ್ತೆ ಅಂದ್ರೆ, ವಿಶ್ವಸಂಸ್ಥೆ ತನ್ನ ಮಹಾ ಅಧಿವೇಶನದಲ್ಲಿ ಇದನ್ನ ಮಂಡನೆ ಮಾಡಿ ಅಂಗೀಕಾರ ಮಾಡುತ್ತೆ. ಆವತ್ತು 120ಕ್ಕೂ ಹೆಚ್ಚು ರಾಷ್ಟ್ರಗಳು ಇದಕ್ಕೆ ಅನುಮೋದನೆ ನೀಡುತ್ತವೆ. ಆದರೆ ಭಾರತ, ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ, ಪಾಕಿಸ್ತಾನ, ಉತ್ತರ ಕೊರಿಯಾ, ಇಸ್ರೇಲ್ ಇದನ್ನ ಬೆಂಬಲಿಸಲಿಲ್ಲ. ಜೊತೆಗೆ 30 ನ್ಯಾಟೋ ರಾಷ್ಟ್ರಗಳು ಕೂಡ ಇದಕ್ಕೆ ಬೆಂಬಲ ನೀಡಲಿಲ್ಲ. ಆದರೂ ವಿಶ್ವಸಂಸ್ಥೆ ಅಣ್ವಸ್ತ್ರ ಬಳಕೆ ನಿಷೇಧವನ್ನ ಜಾರಿಗೆ ತಂದಿದೆ. ಇದರ ಪ್ರಕಾರ ಯಾವುದೇ ದೇಶ ಮತ್ತೊಂದು ರಾಷ್ಟ್ರದ ಮೇಲೆ ಅಣುಬಾಂಬ್ ಪ್ರಯೋಗ ಮಾಡುವ ಹಾಗಿಲ್ಲ.
ಒಂದು ವೇಳೆ ಮಾಡಿದ್ದೇ ಆದಲ್ಲಿ ಅದು ವಿಶ್ವಸಂಸ್ಥೆಯಿಂದ ದೂರವಿರಬೇಕಾಗತ್ತೆ. ಹಾಗೆ ವಿಶ್ವಮಟ್ಟದಲ್ಲಿ ಆ ದೇಶಕ್ಕೆ ಯಾವುದೇ ಅಗತ್ಯ ನೆರವುಗಳು ದೊರಕೋದಿಲ್ಲ. ಇಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ವಿಚಾರಕ್ಕೆ ಬರೋದಾದ್ರೆ ಎರಡು ದೇಶಗಳು ಅಣ್ವಸ್ತ್ರ ಹೊಂದಿರುವ ರಾಷ್ಟ್ರಗಳೇ. ಆದ್ರೆ ಒಂದು ವ್ಯತ್ಯಾಸ ಅಂದ್ರೆ ಪಾಕಿಸ್ತಾನದ ಪರಮಾಣು ನೀತಿಗೂ ನಮ್ಮ ದೇಶದ ಪರಮಾಣು ನೀತಿಗೂ ತುಂಬಾ ವ್ಯತ್ಯಾಸವಿದೆ. ಒಂದು ವೇಳೆ ಆತುರಪಟ್ಟು ಪಾಕಿಸ್ತಾನ ಈ ವಿಚಾರದಲ್ಲಿ ಹೆಜ್ಜೆ ತಪ್ಪಿದ್ರೆ ಭಾರತ ಸಿಡಿದೇಳುವುದು ಗ್ಯಾರಂಟಿ. ಆಗ ಪಾಕಿಸ್ತಾನದ ಹೆಜ್ಜೆ ಗುರುತೇ ಇರಲ್ಲ. ಮತ್ತೊಂದು ವಿಚಾರ ಅಂದ್ರೆ ಪಾಕಿಸ್ತಾನ ಅಣುಬಾಂಬ್ ದಾಳಿಗೆ ಮುಂದಾಗತ್ತೆ ಅಂತ ಅನೇಕ ಯುದ್ಧ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ರು. ಅಲ್ಲಿನ ಕೆಲವು ನಾಯಕರು ನಾವು ಅಣುಬಾಂಬನ್ನ ಕೇವಲ ಶೋಗೆ ಇಟ್ಟಿಲ್ಲ ಅಂತಾನೂ ಹೇಳಿದ್ರು. ಇದಕ್ಕೆ ಕಾರಣ ವಾಯು ನೆಲೆಗಳನ್ನ ಕಳೆದುಕೊಂಡ ಪಾಕಿಸ್ತಾನ ಇಂತಹ ಹೇಳಿಕೆ ಕೊಟ್ಟಿತ್ತು. ಆದ್ರೆ ಒಂದು ವೇಳೆ ಆ ರೀತಿ ಮಾಡಿದ್ದೇ ಆದ್ರೆ ಇಷ್ಟೊತ್ತಿಗೆ ಪಾಕಿಸ್ತಾನ ಇತಿಹಾಸದ ಪುಟ ಸೇರಿಕೊಂಡಿರ್ತಿತ್ತು. ಸದ್ಯ ಏನಾಗಿದೆ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳಿಗೂ ವಿಧ್ವಂಸಕ ಪರಿಣಾಮಗಳ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಅದರಲ್ಲೂ ಭಾರತಕ್ಕಿಂತ ಪಾಕಿಸ್ತಾನಕ್ಕೆ ಇದರ ಅರಿವು ಚೆನ್ನಾಗಿದೆ. ಅದಕ್ಕಾಗಿಯೇ ಪರಸ್ಪರ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಳಸುವುದನ್ನ ತಡೆಯುತ್ತಿದೆ. ಆದರೆ ಅಪ್ಪಿತಪ್ಪಿ ಒಂದು ಅಣುಬಾಂಬ್ ಹಾಕಿದ್ರು ಇನ್ನೊಂದು ಹಾಕೋದ್ರೊಳಗೆ ಆ ದೇಶವೇ ಇರಲ್ಲ. ಅಷ್ಟಕ್ಕೂ ಇವತ್ತು ಪಾಕಿಸ್ತಾನ ಮಾತೆತ್ತಿದ್ರೆ ಅಣುಬಾಂಬ್ ಹಾಕುವುದಾಗಿ ಬೆದರಿಕೆ ಹಾಕ್ತಿದೆ. ಇದಕ್ಕೆ ಭಾರತ ಕೂಡ ನೀವು ಹಾಕಿದ್ರೆ ನಾವೇನು ಸುಮ್ಮನೆ ಕೂರಲ್ಲ ಅಂತ ಘರ್ಜನೆ ಮಾಡ್ತಿದೆ. ಹಾಗಿದ್ರೆ ನಮ್ಮ ಬಳಿ ಎಷ್ಟು ಅಣುಬಾಂಬ್ ಇದೆ, ಪಾಕಿಸ್ತಾನದ ಬಳಿ ಎಷ್ಟಿದೆ ಅನ್ನೋದನ್ನ ನೋಡೋಣ. ಸ್ಟಾಕ್ಹೋಮ್ ಇಂಟರ್ ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ 2023ರ ವರದಿಯ ಪ್ರಕಾರ ಭಾರತಕ್ಕಿಂತ ಪಾಕಿಸ್ತಾನವೇ ಹೆಚ್ಚು ಅಣ್ವಸ್ತ್ರಗಳನ್ನು ಹೊಂದಿದೆ. ಭಾರತ 164 ಅಣ್ವಸ್ತ್ರ ಹೊಂದಿದ್ರೆ ಪಾಕಿಸ್ತಾನ 170 ಅಣ್ವಸ್ತ್ರಗಳನ್ನು ಸಂಗ್ರಹಿಸಿಟ್ಟುಕೊಂಡಿದೆ. ಇದು ನಿಜಕ್ಕೂ ಆತಂಕಕಾರಿ ವಿಚಾರವಾದರೂ ನಮ್ಮ ಮುಂದೆ ಅದರ ಆಟ ನಡೆಯಲ್ಲ ಅನ್ನೋದು ಬೇರೆಯದ್ದೇ ಮಾತು. ಹಾಗಿದ್ರೆ ಈ ಎರಡೂ ದೇಶಗಳು ಯಾವಾಗಿನಿಂದ ಅಣುಬಾಂಬ್ ತಯಾರಿಸಿ ಸಂಗ್ರಹ ಮಾಡುವುದಕ್ಕೆ ಶುರು ಮಾಡ್ತು ಅನ್ನೋದು ಗೊತ್ತಾ? ಅದು ಮೇ 18, 1974 ಅಂದು ಭಾರತ ತನ್ನ ಪರಮಾಣು ಪರೀಕ್ಷೆಯನ್ನ ಪೋಖ್ರಾನ್ನಲ್ಲಿ ನಡೆಸಿತು. ಇದನ್ನ ನೋಡಿ ಹಲವು ರಾಷ್ಟ್ರಗಳು ಬೆರಗಾದವು. ಅದರಲ್ಲೂ ಚೀನಾ ಮತ್ತು ಪಾಕಿಸ್ತಾನ ಈ ಎರಡು ದೇಶಗಳು ಬೆವರಿನಲ್ಲೇ ಸ್ನಾನ ಮಾಡಿದವು. ಇದಾದ ಬಳಿಕ ಮತ್ತೆ ಭಾರತ 1998ರ ಮೇ 11ರಂದು ಭಾರತ ತನ್ನ ಎರಡನೇ ಪರಮಾಣು ಪರೀಕ್ಷೆಯನ್ನು ಮಾಡಿತು. ಇದಾದ ಬಳಿಕ ಜಿದ್ದಿಗೆ ಬಿದ್ದ ಪಾಕಿಸ್ತಾನ 1998ರ ಮೇ 28ರಂದು ಬಲೂಚಿಸ್ತಾನ್ ಪ್ರಾಂತ್ಯದ ಚಗಯಿ ಜಿಲ್ಲೆಯಲ್ಲಿ 3 ದಿನ ಪರೀಕ್ಷೆ ನಡೆಸಿತು. ಇಲ್ಲಿ ಮತ್ತೊಂದು ವಿಚಾರ ಏನು ಗೊತ್ತಾ? ಇದೇ ಪಾಕಿಸ್ತಾನ ನಮ್ಮ ಮೇಲೆ 2 ಬಾರಿ ಅಣ್ವಸ್ತ್ರ ಪ್ರಯೋಗಕ್ಕೆ ಮುಂದಾಗಿತ್ತು. ಆದರೆ ಅದು ಸಫಲವಾಗಲಿಲ್ಲ. ಅದು ಯಾವಾಗಂದ್ರೆ ಅದು 1999ರ ಮಾತು. ಅಂದು ಸುಮಾರು 2 ತಿಂಗಳುಗಳ ಕಾಲ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನ ಹೀನಾಯವಾಗಿ ಸೋಲಲ್ಪಡ್ತು. ಇದರಿಂದ ಮಾನ ಕಳೆದುಕೊಂಡ ಪಾಕಿಸ್ತಾನ ಅಣ್ವಸ್ತ್ರ ಪ್ರಯೋಗಕ್ಕೆ ಮುಂದಾಗಿತ್ತು. ಆದರೆ ಅದು ಆಗಕ್ಕೆ ಆಗಲಿಲ್ಲ. ಸಮಯಕ್ಕೆ ಕಾಯ್ತಿದ್ದ ಪಾಕಿಸ್ತಾನ 2002ರಲ್ಲಿ ಗಡಿಯಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿಯೋಜಿಸಲು ಮುಂದಾಗಿತ್ತು. ಆದರೆ ಇದನ್ನ ಅಮೆರಿಕಾದ ಗುಪ್ತಚರ ಸಂಸ್ಥೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ವಿಶ್ಲೇಷಕ ಬ್ರೂಸ್ ರೆಡಲ್ ಮಾಹಿತಿ ನೀಡಿಬಿಟ್ರು. ಅಷ್ಟೇ ಅಲ್ಲ, ನಾಸಾ ಸೆರೆ ಹಿಡಿದ ಉಪಗ್ರಹದ ಚಿತ್ರಗಳು ಇದಕ್ಕೆ ಪುಷ್ಟಿ ನೀಡಿಬಿಟ್ಟವು. ತಕ್ಷಣಕ್ಕೆ ಬೆದರಿ ಹೋದ ಪಾಕಿಸ್ತಾನ ಸುಮ್ಮನಾಗಿ ಹೋಯಿತು. ಇದಾದ ಮೇಲೆ 2019ರಲ್ಲಿ ಸೆಕೆಂಡ್ ಟೈಮ್ ಟ್ರೈ ಮಾಡಿದ್ದು ಯಾವಾಗಂದ್ರೆ ಬಾಲಕೋಟ್ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ ಮೇಲೆ. ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಭಾರತ ಈ ಸರ್ಜಿಕಲ್ ಸ್ಟ್ರೈಕ್ ಮಾಡಿತು. ಇದರಿಂದ ಕಂಗೆಟ್ಟು ಹೋದ ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಮುಖ ಉಳಿಸಿಕೊಳ್ಳೋದು ಒಂದು ಸವಾಲಾಗಿ ಹೋಯಿತು. ಇದರಿಂದ ಪಾರಾಗಲು ಭಾರತದ ಮೇಲೆ ಅಣ್ವಸ್ತ್ರ ದಾಳಿಗೆ ಮುಂದಾಗಿತ್ತು. ಆದರೆ ಆಗಲೂ ಇದು ಸಾಧ್ಯವಾಗಲಿಲ್ಲ. ಇದೀಗ ಪಾಕಿಸ್ತಾನ ಮತ್ತೆ ಮತ್ತೆ ಕಾಲು ಕೆರೆದುಕೊಂಡು ಬಂದು ತಿನ್ನಬಾರದ ಬೆಟ್ಟು ತಿಂದು ಗಾಯಗೊಂಡು ಮಲಗಿದೆ. ಇಷ್ಟಾದರೂ ಈ ನರಿ ದೇಶಕ್ಕೆ ಬುದ್ಧಿ ಬಂದಂತೆ ಇಲ್ಲವೇ ಇಲ್ಲ. ಇಲ್ಲಿ ಪಾಕಿಸ್ತಾನ ತನ್ನ ಮೋಸದಾಟ ಸುಳ್ಳಿನ ಮಹಲು ಕಟ್ಟುವುದನ್ನು ಮುಂದುವರೆಸಿದೆ. ಅದರ ಮುಂದುವರಿದ ಭಾಗವಾಗಿಯೇ ಕಿರಾನ ಬೆಟ್ಟದ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ ಅಂತ ಸುಳ್ಳು ಹೇಳಿ ತನ್ನ ಅಣುಸ್ಥಾವರದ ಜಾಗವನ್ನ ತಾನೇ ಬಿಟ್ಟುಕೊಟ್ಟಿದೆ. ಈ ಮೂಲಕ ತನ್ನ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನು ಎಳೆದುಕೊಂಡಂತಾಗಿದೆ. ಇಷ್ಟೇ ಸಾಕು. ಬೆರಳು ತೋರಿಸಿದ್ರೆ ಹಸ್ತವನ್ನೇ ನುಂಗುವ ನಮ್ಮ ಸೈನಿಕರು ಅದನ್ನ ಹಾಗೂ ಆ ದೇಶವನ್ನ ಧ್ವಂಸ ಮಾಡದೆ ಬಿಡಲ್ಲ. ಆ ಟೈಮ್ ಕೂಡ ಬಹು ದೂರವೇನೂ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.